ಮೇಡಮ್, ಕೇವಲ ಇದೊಂದು ಘಟನೆ ಅಲ್ಲ. ಇತ್ತೀಚೆಗೆ ಒಂದಷ್ಟು ವಿಚಾರಗಳಾಗಿರ್ಬೋದು, ಒಂದು ಆಟೋ ಚಾಲಕರ ಜೊತೆ ನಡೆಯುವಂತ ಒಂದಷ್ಟು ಮಾತುಗಳಾಗಿರ್ಬೋದು, ಅಥವಾ ಎಲ್ಲಾದ್ರೂ ಒಂದ್ ಕಡೆ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದಿಯವ್ರ ಜೊತೆ ಕನ್ನಡದವರು ಮಾತಾಡಿದಂತ ಸಂದರ್ಭದಲ್ಲಿ ಕನ್ನಡ ಮಾತಾಡಿ ಅಂದಿದ ತಕ್ಷಣ ಎಲ್ಲೋ ಕನ್ನಡ ಹೇರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಮಾಡುವಂತದ್ದು, ಕನ್ನಡಿಗರ ಟಾರ್ಗೆಟ್ ಮಾಡುವಂತದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಆಗಿರೋ ಘಟನೆಯ ಜೊತೆಗೆ ಆ ಘಟನೆಗಳನ್ನ ಸೇರಿಸಿದ್ರೆ ಏನ್ ಹೇಳ್ತೀರಾ? ಸರ್, ಒಂದಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದೇನು ಹೊಸ್ತಲ್ಲ, ಈ ಹಿಂದೆನೂ ಕೂಡ ಯಾರೋ ಒಬ್ಬ ಮಹಿಳೆ ಇದೇ ರೀತಿಯಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ತದನಂತರದಲ್ಲಿ ಯಾರೋ ಹೊರಗಡೆಯಿಂದ ಹೊರ ರಾಜ್ಯದಿಂದ ಬಂದಂತವ್ರು, ಆಮೇಲೆ ಅದು ಫೇಕ್ ಅಂತ ಗೊತ್ತಾಯ್ತು. ಈಗ ಇವ್ರು ಯಾರೋ ಏರ್ ಫೋರ್ಸ್ ಕಮಾಂಡರ್ ಒಬ್ರು ಈಗ ಸೃಷ್ಟಿ ಆಗಿರುವಂತದ್ದು. ಹಾಗಾಗಿ ನಾನು ಹೇಳ್ತೀನಿ, ಇವೆಲ್ಲವೂ ನೀವು ಇಲ್ಲಿಗೆ ನಿಲ್ಲಿಸಬೇಕು. ದಯವಿಟ್ಟು ವಿಚಾರಗಳನ್ನ ತಿಳ್ಕೊಂಡು ಪ್ರಸಾರ ಮಾಡುವಂಥದ್ದು ಪ್ರತಿಯೊಬ್ಬರಲ್ಲೂ ಆಗ್ಬೇಕು. ಮತ್ತೆ ಯಾರೇ ಕಮೆಂಟ್ ಮಾಡ್ಬೇಕಾದ್ರೂ ಕೂಡ ಜವಾಬ್ದಾರಿಯಿಂದ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ಬೇಕಾಗತ್ತೆ. ವಿಚಾರಗಳೇ ಗೊತ್ತಿರೋದಿಲ್ಲ, ಒಂದ್ ನಿಮಿಷ ಸಿಗುತ್ತೆ ನನಗೆ ಅಂತ ಹೇಳಿ ಕೂತ್ಕೊಂಡು ಏನೇನೋ ಕಮೆಂಟ್ ಮಾಡುವಂತದ್ದಲ್ಲ. ಇವತ್ತು ನಮ್ಮ ಕನ್ನಡದ ಒಬ್ಬ ಹುಡುಗನಿಗೆ ಅನ್ಯಾಯ ಆಗಿದೆ, ಅವನನ್ನ ಕರ್ಕೊಂಡು ಬಂದು ಇವತ್ತು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ, ಸೆಕ್ಷನ್ ಗಳ ಹಾಕಿದ್ದಾರೆ. ಬನ್ನಿ ಎಲ್ಲರೂ ಬೀದಿಗಿಳಿದು ಬನ್ನಿ, ಎಲ್ಲರೂ ನಾವೆಲ್ಲ ಹೋರಾಟ ಮಾಡೋಣ. ಕೂತ್ಕೊಂಡು ಅದನ್ನ ಬಿಟ್ಟು ಫೇಸ್ಬುಕ್ ಅಲ್ಲಿ ಬಿಟ್ಟಿವಿ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಒಂದು ಕಮೆಂಟ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಸರ್, ಯಾವ ಅರ್ಥನೂ ಇಲ್ಲ. ಇದರಲ್ಲಿ ತುಂಬಾ ಬೇಸರದ ಸಂಗತಿ. ಯಾಕಂತಂದ್ರೆ ನಾವು ಹೋರಾಟಗಾರಾಗಿ ದಿನನಿತ್ಯ ಇವೆಲ್ಲವನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಕ್ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಆ ತಂದೆ ತಾಯಿ ಏನಿದಾರಲ್ಲ ಸರ್, ನಿಜವಾಗ್ಲೂ ಅವ್ರಿಗೆ ಆ ಒಂದು ಫುಟೇಜ್ ಅನ್ನ ನೋಡಿದ್ರೆ ಯಾರೇ ತಂದೆ ತಾಯಿ ಆಗಿದ್ರು ಕೂಡ ಬಹಳಷ್ಟು ನೋವಾಗತ್ತೆ. ಅಷ್ಟು ಹೊಡೆದಿದ್ದಾನೆ ಆ ಹುಡುಗನ್ಗೆ, ಕಾಲಲ್ಲಿ ಒದ್ದಿದ್ದಾರೆ, ಗೀಚಿದ್ದಾರೆ, ಪರ್ಚಿದ್ದಾರೆ, ಕಚ್ಚಿದ್ದಾರೆ. ಯಾರಿಗೂ ಕೂಡ ಈ ರೀತಿ ಆಗಬಾರ್ದು. ಜೊತೆಗೆ ಮೇಡಮ್, ಅವರು ಇನ್ನೊಂದನ್ನ ಉಲ್ಲೇಖ ಮಾಡ್ತಾರೆ, ಅಲ್ಲಿನ ಸ್ಥಳೀಯರು ಕೂಡ ಯಾರು ಕೂಡ ನನ್ನ ನೆರವಿಗೆ ಬರಲಿಲ್ಲ, ಆತ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದ ಅಂತೇಳಿ. CCTVಯಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿರೋರೆಲ್ಲ ರಕ್ಷಣೆಗೆ ಬಂದ್ರು ಕೂಡ ಆತ ಪದೇ ಪದೇ ಹೊಡಿತಾ ಇರ್ತಾನೆ. ಈ ರೀತಿಯಾಗಿ ಹೊಡೆದು ಬಳಿಕವಾಗಿ ಈ ರೀತಿಯಾದಂತ ದೂರು ಕೊಡುವಂಥದ್ದು ಎಷ್ಟು ಸರಿ ಅಂತ ಸರ್? ಖಂಡಿತವಾಗ್ಲೂ ಇದು ಸರಿಯಲ್ಲ. ನಮ್ಮ ಕಾನೂನಲ್ಲಿ ನಾವ್ ಏನ್ ಬೇಕಾದ್ರೂ ಯಾರು ಕಂಪ್ಲೇಂಟ್ ಕೊಟ್ಟರು ತಗೊಳ್ತಾರೆ, ಏನ್ ಬೇಕೋ ಹೇಳ್ಬೋದು ಅಂತಾದ್ರೆ ಖಂಡಿತವಾಗ್ಲೂ ತನಿಖೆಯಲ್ಲಿ ಗೊತ್ತಾಗುತ್ತೆ. ತಡ ಆಗ್ಬೋದು, ಆದ್ರೆ ಖಂಡಿತವಾಗ್ಲೂ ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ಲೇಬೇಕು. ಹಾಗಾಗಿ ನಾನು ಒಂದೇ ಕೇಳ್ಕೊಳ್ಳುವಂಥದ್ದು, ಈ ತರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ. ನೀವು ವಿದ್ಯಾವಂತರಿದ್ದೀರಿ, ಅದರಲ್ಲೂ ಕೂಡ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತ ವಿದ್ಯಾವಂತರೇ ಈ ರೀತಿ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡ್ರೆ ಇದು ನಿಮಗೆ ಶೋಭೆ ತರುವಂತದಲ್ಲ, ನಾಚಿಕೆಗೇಡು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್. ಮತ್ತೊಂದು ಕಡೆ ಮೇಡಮ್, FIR ನಲ್ಲಿ ಏನ್ ಕಮಾಂಡರ್ ಶೀಲಾದಿತ್ಯ ಹೆಸರು ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೆ ವಕೀಲರು ಹೇಳೋ ಪ್ರಕಾರವಾಗಿ ದೂರು ಕೊಡುವಂತಹ ಸಂದರ್ಭದಲ್ಲಿ ಅವರ ಹೆಸರನ್ನ ಉಲ್ಲೇಖ ಮಾಡಿನೇ ನಾವು FIR ಮಾಡಿ ಅಂತ ಕೊಟ್ಟಿರುವಂಥದ್ದು. ಆದ್ರೂ ಕೂಡ ಉಲ್ಲೇಖ ಆಗಿಲ್ಲ ಅನ್ನುವಂಥ ಒಂದಷ್ಟು ಬೆಳವಣಿಗೆ ಆಗ್ತದೆ. ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಾ. ಯಾಕೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಅಂತ? ಸರಿ, ನಮಗೂ ಕೂಡ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ದಯವಿಟ್ಟು ವಿಕಾಸನ ಹೇಗೆ ಕಸ್ಟಡಿಗೆ ತಗೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೋ ಆ ಏರ್ ಫೋರ್ಸ್ ಕಮಾಂಡರ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಆತನ ಹೆಸರನ್ನು ಕೂಡ FIR ಅಲ್ಲಿ ಸೇರಿಸಬೇಕು. ಯಾಕೆ ನಿಮ್ಮೆಲ್ರಿಗೂ ಕೂಡ ದೃಶ್ಯಾವಳಿಗಳು ಸಿಕ್ಕಿದೆ ಅಲ್ವಾ, CC ಕ್ಯಾಮೆರಾ ಫುಟೇಜ್ಗಳು ಸಿಕ್ಕಿದೆ ಅಲ್ವಾ, ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದ್ದೀರಾ, ಆತನ ಯಾವ ವ್ಯಕ್ತಿಯ ಹೆಸರು ಗೊತ್ತಿದೆ. ಹಾಗೆ ವಿಕಾಸ್ ಅವ್ರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ವ್ಯಕ್ತಿಯ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆದ್ರೂ ಕೂಡ ಯಾಕೆ ಪೊಲೀಸ್ನವ್ರು ಅವರ ಹೆಸರನ್ನ ಬಿಟ್ಟು FIR ಅನ್ನ ಮಾಡಿರುವಂತದ್ದು ನಮ್ಮ ಪ್ರಶ್ನೆ. ಹಾಗೆ ಏನೇ ಆಗ್ಲಿ ಸರ್, ಒಂದು ವಿಕಾಸ್ಗೆ ಈಗಲೇ ಆಗಿರುವಂತಹ ಒಂದು ಅವನ ಮೇಲೆ ಬಹಳನೇ ಹಲ್ಲೆ ಆಗಿದೆ. ಆ ಖರ್ಚನ್ನ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ TN ನಾರಾಯಣಗೌಡ್ರೆ ಭರಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕಾನೂನಾತ್ಮಕವಾಗಿ ಏನೇ ಹೋರಾಟ ಮುಂದುವರೆದ್ರು ಕೂಡ ಅದಕ್ಕೂ ಕೂಡ ನಾವು ವಿಕಾಸ್ ಅವರ ಕುಟುಂಬದ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳಿ ನಮ್ಮ TN ನಾರಾಯಣಗೌಡ್ರು ಭರವಸೆನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಮೇಡಮ್, ಇವತ್ತು ಕೂಡ ನೀವು ಠಾಣೆಗೆ ಬಂದಿದ್ರೆ, ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ರೆ, ಇನ್ನು ಈ ಪ್ರಕರಣದ ಮುಂದಿನ ಬೆಳವಣಿಗೆ ಹೇಗಿರುತ್ತೆ, ಜೊತೆಗೆ ನಿಮ್ಮ ನಡೆ ಹೇಗಿರುತ್ತೆ ಅಂತ ಹೇಳಿ ಸರ್, ಈಗ ಯಾವ ಒಂದು ತಿರುವನ್ನ ತಗೊಳುತ್ತೆ ಈ ಪ್ರಕರಣ ಅಂತ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ನಾವಂತೂ ವಿಕಾಸ್ ಜೊತೆಗೆ ಖಂಡಿತವಾಗ್ಲೂ ಅವನ ಜೊತೆಗೆ ನಾವಂತೂ ನಿಲ್ತೀವಿ. ಅವನ ಕುಟುಂಬ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗ್ಲೂ ನಿಲ್ಲುತ್ತೆ ಅಂತ ಈ ಮುಖಾಂತರ ನಾ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ಕರ್ವೆ ಮಹಿಳಾ ಘಟಕದ ಅಶ್ವಿನಿ ಗೌಡರವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.